ಒಂದು ವ್ಯಕ್ತಿ ಹಲ್ಲುಗಳನ್ನ ಕಳ್ಕೊಂಡಿದ್ದಾರೆ ಅಂದರೆ ಕಿತ್ತಿರ್ಬೋದು, ಇಲ್ಲ ಅದೇ ಬಿದ್ದೋಗಿರ್ಬೋದು. ಪೂರ್ತಿ ಹಲ್ಲುಗಳು ಹೋಗಿರೋರಿಗೆ ಈ ಥರದ ಕಂಪ್ಲೀಟ್ ಡೆಂಚರ್ಸ್ ಅಂತೇಳಿ ಮಾಡ್ತೇವೆ. ಒಂದೇ ದವಡೆನಲ್ಲಿ ಹೋಗಿರ್ಬೋದು, ಇಲ್ಲ ಎರಡು ದವಡೆನಲ್ಲಿ ಹೋಗಿರ್ಬೋದು. ಇದಕ್ಕೆ ರಿಮೂವಬಲ್ ಕಂಪ್ಲೀಟ್ ಡೆಂಚರ್ಸ್ ಅಂತೇವೆ. ಅದೇ ರೀತಿಯಲ್ಲಿ ಕೆಲವು ಹಲ್ಲುಗಳು ಮಾತ್ರ ಹೋಗಿದ್ರೆ ಅಂಥವ್ರಿಗೆ ಈ ಥರ ಕಾಸ್ಟ್ ಪಾರ್ಷಲ್ ಡೆಂಚರ್ ಅಂತೇಳಿ, ಇಲ್ಲ ಅಂದರೆ ಫ್ಲೆಕ್ಸಿಬಲ್ ಪಾರ್ಷಲ್ ಡೆಂಚರ್ ಅಂತ ಹೇಳಿ ಮಾಡ್ತೇವೆ. ಇದು ರಿಮೂವಬಲ್ ಆಯಿತು. ಈಗಿನ ದಿನ ಜನ ರಿಮೂವಬಲ್ನಲ್ಲಿ ಇಷ್ಟಪಡಲ್ಲ. ಈಗಿನ ದಿನ ಅಂತಲ್ಲ, ಅದು ಅಷ್ಟು ಎಫಿಷಿಯನ್ಸಿ ಇರೋದಿಲ್ಲ. ಹಾಗಾಗ್ಬಿಟ್ಟು ಫಿಕ್ಸ್ಡ್ ವರ್ಕ್ ಮಾಡೋದೇ ಜಾಸ್ತಿ. ಫಿಕ್ಸ್ಡ್ ವರ್ಕಲ್ಲಿ ಕ್ರೌನ್ ಆ್ಯಂಡ್ ಬ್ರಿಡ್ಜ್ ವರ್ಕ್ ಅಂತಲೇ ಹೇಳ್ತೇವೆ. ಈ ಥರ ಅಲ್ಲಿಗೆ ಏನಾದರೂ ತೊಂದರೆ ಆಗಿತ್ತಂದರೆ ಇದಕ್ಕೆ ಕ್ರೌನ್ಸ್ ಅಂತ ಹೇಳ್ತೇವೆ, ಕ್ರೌನ್ ಮಾಡ್ತೇವೆ. ಇದು ಮೆಟಲ್ ಒಟ್ಟಿಗೆ ಇರ್ಬೋದು, ಇಲ್ಲ ಅಂದರೆ ಈ ಥರ ಮೆಟಲ್ ವರ್ಕೂ ಇರ್ಬೋದು, ಗೋಲ್ಡು ಇಲ್ಲ ಅಂದರೆ ಬೇಸ್ ಮೆಟಲ್ ಅಲಾಯ್ಸ್ ಅಂತ, ಇಲ್ಲ ಅಂದರೆ ಮೆಟಲ್ ಫ್ರೀ ವರ್ಕೂ ಇರ್ಬೋದು, ಜರ್ಕೋನಿಯಾ ವರ್ಕು. ಅದಕ್ಕಿಂತ ಒಳ್ಳೆಯದು ಲಿಥಿಯಂ ಡೈಸಿಲಿಕೇಟ್ ಅಂತ, ಇಮ್ಯಾಕ್ಸ್ ಕ್ರೌನ್ಸ್ ಅಂತ ಹೇಳ್ತೇವೆ. ಆ ಥರ ವರ್ಕ್ನಲ್ಲಿ ಮಾಡಿಬಿಟ್ಟು ಈ ಕ್ರೌನ್ ಆ್ಯಂಡ್ ಬ್ರಿಡ್ಜ್ ವರ್ಕ್ ಮಾಡ್ತೇವೆ. ಸೊ ಕ್ರೌನ್ ವರ್ಕ್ ಆದಮೇಲೆ ಬೈ ಚಾನ್ಸ್ ಅಲ್ಲಿ ಮಿಸ್ ಇತ್ತು ಅಂದರೆ ಸಪೋರ್ಟ್ ತೊಗೊಂಡ್ಬಿಟ್ಟು ಎರಡಲ್ಲಿಂದು ಈ ಥರ ಬ್ರಿಡ್ಜ್ ವರ್ಕ್ ಕೂಡ ಮಾಡ್ತಾ ಇದ್ದೆವು. ಬಟ್ ಇದೆಲ್ಲದನ್ನು ಬಿಟ್ಬಿಟ್ಟು ಈಗ ಸ್ವಂತ ನ್ಯಾಚುರಲ್ ಟೂತ್ನ ಗ್ರೈಂಡ್ ಮಾಡಬಾರ್ದು, ಪ್ರಿಸರ್ವೇಷನ್ ಅಂತ ಎಲ್ಲ ಕಾನ್ಸೆಪ್ಟ್ಸ್ ಬಂದಮೇಲೆ ಈಗ ಇಂಪ್ಲಾಂಟ್ ಸಪೋರ್ಟೆಡ್ ವರ್ಕ್ ಮಾಡ್ತೇವೆ. ಅದು ಒಂದು ಸಿಂಗಲ್ ಟೂತ್ಗೆ ಇರ್ಬೋದು. ಇದು ಪ್ರೋಸೆರಾ ಫೋರ್ಟ್ ಅಂತೇಳಿ ಜರ್ಕೋನಿಯಾ ಬೇಸ್ಡ್ ವರ್ಕ್. ಇದು ಒಂದಲ್ಲಿ ಹೋಗಿತ್ತಂದರೆ ಈ ಥರ ಮಾಡ್ಕೊಂಡು ಇದ್ರ ಮೇಲೆ ಕ್ಯಾಪ್ ಮಾಡ್ತೇವೆ. ಇದ್ರ ಒಳಗಡೆ ಇಂಪ್ಲಾಂಟ್ ಇದೆ. ಅದೇ ರೀತಿಯಲ್ಲಿ ಬ್ರಿಡ್ಜ್ ವರ್ಕು ಮಾಡ್ತಾ ಇದ್ದೀವಿ, PIB ಅಂತ, ಪ್ರೋಸೆರಾ ಇಂಪ್ಲಾಂಟ್ ಬ್ರಿಡ್ಜ್ ಅಂತ. ಅದೇ ರೀತಿಯಲ್ಲಿ ಕಲರ್ಸ್ ಬೇರೆ ಬೇರೆ ಇರ್ಬೋದು. ನೋಡಿ, ಇಲ್ಲಿ ಅಲ್ಲಿಗೆ ಪ್ರಾಬ್ಲಮ್ ಆಗಿರೋದ್ರಿಂದ ಇದಕ್ಕೆ ಕ್ರೌನ್ ಮಾಡ್ತಾ ಇದ್ದೇವೆ. ಇಲ್ಲಿ ಹಲ್ಲೆ ಮಿಸ್ಸಿಂಗ್ ಇರೋದ್ರಿಂದ ಈ ಥರದಲ್ಲಿ ಇಂಪ್ಲಾಂಟ್ ಹಾಕ್ಬಿಟ್ಟು ಸಿಂಗಲ್ ಟೂತು ಮಾಡ್ಬೋದು. ಎಲ್ಲ ಅಲ್ಲಿ ಹೋಗಿದೆ ಅಂದರೆ ಹಿಂದೆ ಮುಂದೆ ಇಂಪ್ಲಾಂಟ್ ಹಾಕ್ಕೊಂಡ್ಬಿಟ್ಟು ಇಂಪ್ಲಾಂಟ್ ಸಪೋರ್ಟೆಡ್ ಬ್ರಿಡ್ಜು ಮಾಡ್ಬೋದು. ಇದು ಎಲ್ಲ ಹಲ್ಲುಗಳು ಮಿಸ್ಸಿಂಗ್ ಇತ್ತು ಅಂದಾಗ, ಇಂಥದ್ದು ಪೂರ್ಣ ಹಲ್ಲುಗಳು ಕಳ್ಕೊಂಡಾಗ ಅವ್ರಿಗೆ ಇಂಪ್ಲಾಂಟ್ ಸಪೋರ್ಟೆಡ್ ಫಿಕ್ಸ್ಡ್ ಕಂಪ್ಲೀಟ್ ಡೆಂಚರ್ ಅಂತ ಹೇಳ್ತೇವೆ. ಈ ಥರ ಸಬ್ಸ್ಟ್ರಕ್ಚರ್ ಮಾಡಿಕೊಂಡು ಇದ್ರ ಮೇಲೆ ಟೀತ್ ಫಿಕ್ಸ್ ಮಾಡ್ತೇವೆ. ಈ ಥರ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ. ಇದು ಹಲ್ಲುಗಳು ಮಿಸ್ ಆದಾಗಿರ್ಬೋದು, ಬಟ್ ಡೆಂಟಿಸ್ಟ್ ಇದಕ್ಕಿಂತ ತುಂಬ ಮುಂದೆ ಹೋಗಿದೆ. ಸಿಲಿಕಾನ್ ಮಟೀರಿಯಲ್ಸ್ನಲ್ಲಿ ಈ ಥರ ಕಣ್ಣೋದವ್ರಿಗೆ ಆರ್ಟಿಫಿಷಿಯಲ್ ಐ, ಇಲ್ಲಾಂದರೆ ಆರ್ಟಿಫಿಷಿಯಲ್ ಇಯರ್, ಆರ್ಟಿಫಿಷಿಯಲ್ ನೋಸ್, ಯಾವುದೇ ಫೇಸಿಂದ ಯಾವುದೇ ಭಾಗದ್ದು ಪಾರ್ಟು ಯಾವುದೇ ಕಾರಣಕ್ಕೆ ಹಾಳಾಗಿತ್ತು ಅಂದರೆ ಅದನ್ನು ರೀಪ್ಲೇಸ್ ಮಾಡೋ ಫೆಸಿಲಿಟೀಸ್ ಇಂದಿನ ದಿನ ಡೆಂಟಿಸ್ಟ್ನಲ್ಲಿ ಇದೆ. ಸೊ ಥ್ಯಾಂಕ್ ಯು.